ನಮ್ಮ ತಾಯಿ ಹೌದು ಬೆಟ್ಟಿ ಕೊಟ್ಟು ಬರ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಮಾಡ್ತಿದ್ದ. ಮುಂದ ಅವನು ಬಲಿಯಾಗಿರ್ತಕ್ಕಂಥ ಸೈನಿಕರಿಗೆ ಒಂದು ಊಟದ ಕೊರತೆ ಬರ್ಲಿಕ್ಕತ್ತು. ಹೌದು ಹೌದು ಆ ಊಟದ ಸಲುವಾಗಿ ಅನ್ನದ ಸಲುವಾಗಿ ಸಂಗೊಳ್ಳಿ ರಾಯಣ್ಣ ಸೈನಿಕರ ಸಲುವಾಗಿ ಮನಿ ಮನಿ ತಿರುಗಾಳಕತ್ತ, ಊರು ತಿರುಗಾಳಕತ್ತ. ಹೌದು ಹೌದು ಯಾರು ರಾಗಿ ತಂದು ಕೊಡ್ತಿದ್ರು, ಯಾರು ಜೋಳ ತಂದು ಕೊಡ್ತಿದ್ರು, ಯಾರು ಪಲ್ಯ ಕೊಡ್ತಿದ್ರು, ಯಾರು ಕಂಬಳಿ ಕೊಡ್ತಿದ್ರು. ರಾಯಣ್ಣ ಸಂತೋಷದಿಂದ ತಗೊಂಡು ಒಯ್ದು ಆ ಸೈನಿಕರ ಕೈ ಕೊಡ್ತಿದ್ದ. ಕೊಡ್ತಿದ್ದ. ಒಂದ್ ದಿವಸ ಏನೈತಿ ಅಂತ ಕೇಳಿದ್ರ, ಏನೈತ್ರಿ? ಒಬ್ಬರು ಮನೆ ಮುಂದೆ ಹೋಗಿ ರಾಯಣ್ಣ ನಿಂತ. ಹೌದು ಅವಾಗ ಒಬ್ಬಕಿ ತಾಯಿ ಕುಂಟ ಮಗನಿಗೆ ತಂದು ಅವನ ಕೈಯಾಗ ಕೊಟ್ರು. ಕೊಟ್ರು. ಆ ಕೊಟ್ಟ ಕೂಡಲೇನೆ ಅವಾಗ ರಾಯಣ್ಣ ತಾನ ಏನಂದ? ಯವ್ವಾ, ಯವ್ವ, ಈಗ ನಾ ಎಂತ ಪರಿಸ್ಥಿತಿ ಒಳಗದೀನಿ ಅನ್ನೋದು ನಿನಗೆ ಬರ್ತದ. ಹೌದು ಈ ಸಮಯದೊಳಗೆ ನಿನ್ನ ಕುಂಟ ಮಗನಿಗೆ ತಂದು ನನ್ನ ಕೈಯಾಗ ಕೊಳ್ಳಕತ್ತಿದ್ದಲ್ಲ ತಾಯಿ, ತಾಯಿ ಈ ಮಗನನ್ನ ಹೆಂಗ್ ಹೊತ್ಕೊಂಡು ತಿರುಗಾಡಿ ಅಂದ್ರ ರಾಯಣ್ಣ. ಹೌದು ಹೌದು ಅವಾಗ ಕುಂಟ ಮಗನ ತಾಯಿ ಹೇಳ್ತಾಳ, ಯಾರು ಹೇಳಿದ್ರು? ರಾಯಣ್ಣ ಯಾರು ರಾಗಿ ತಂದು ಕೊಟ್ಟಾರ, ಯಾರು ಜೋಳ ಕೊಟ್ಟಾರ, ಯಾರು ಪಲ್ಯ ಕೊಟ್ಟಾರ, ಯಾರು ಕಂಬಳಿ ಕೊಟ್ಟಾರ. ಹೌದು ನಾಯಕ ನನ್ನ ಕುಂಟ ಮಗನಿಗೆ ಕೊಳ್ಳಕತ್ತೀನಿ ಅಂತ ಕೇಳಿದ್ರ, ಯಾಕ? ಮುಂದ ನೀ ಬ್ರಿಟಿಷರ ಮ್ಯಾಗ ಯುದ್ಧಕ್ಕೆ ಹೋಗ್ತಿ. ಯುದ್ಧಕ್ಕೆ ಹೋಗ್ತಿ. ಯುದ್ಧಕ್ಕೆ ಹೋದಾಗ ಬ್ರಿಟಿಷರ ಕೈಯಾಗ ಸಾಮಾನ್ಯಗಳದಾವ. ಹೌದು ಸಾಮಾನ್ಯಗಳದಾವ. ಬಂದೂಕ, ಗುಂಡುಗಳು, ಮದ್ದುಗಳು, ಹಿಂಗ ಸಾಮಾನ್ಯಗಳದಾವ. ಹಾ. ರಾಯಣ್ಣ ನೀ ಮರವಿಗೆ ಬಿದ್ದು ಯುದ್ಧ ಮಾಡುವಂತ ಸಮಯದೊಳಗ ಹೌದು. ಆ ಕೆಟ್ಟ ಬ್ರಿಟಿಷರು ನಿನ್ನ ಮ್ಯಾಲ ಗುಂಡು ಹಾರಿಸಿದ್ರಂದ್ರ ಆ ಗುಂಡು ನಿನಗ್ ಬೀಳ್ಬೇಡ್ದ ಮಗನ, ನನ್ನ ಕುಂಟ ಮಗನಿಗೆ ಬೀಳ ತಿಳ್ಕೊಳ್ಳಕತ್ತೀನಿ. ಹೌದು. ಅಂತ ಅಭಿಮಾನ್ರಿ ತಾಯಿದು. ನೀನು ಜಾತಿಗಟ್ಟೆ ಸೀಮಿತ ಅಲ್ಲ, ಅಲ್ಲ ಅಲ್ಲ, ನಿನ್ನ ಮನೆತನ ಕಟ್ಟೆ ಸೀಮಿತ ಅಲ್ಲ. ಹೌದು ಈ ಸಂಸ್ಥಾನ ಸಲುವಾಗಿ ಹೋರಾಟ ಮಾಡಕತ್ತಿದ್ದ ಮಗನ, ಹಾ. ನಿನ್ನಂತ ಮಗ ಉಳಿಬೇಕು. ನನ್ನ ಹೊಟ್ಟಿಲೆ ಹುಟ್ಟಿದ ಮಗ ಸತ್ರ ಪರವಾಗಿಲ್ಲ, ತಗೊಂಡು ಹೋಗ ರಾಯಣ್ಣ. ಹೌದು ಅವಾಗ ರಾಯಣ್ಣ ಖುಷಿ ಆಯ್ತು. ಯವ್ವ, ನಿನ್ನ ಮಾತು ಕೇಳಿ ನನಗೆ ಹಾಲು ಕೊಡೋಷ್ಟು ಸಂತೋಷ ಆಯ್ತು. ಹೌದು. ಈ ಮಗನಿಗೂ ಇದನ್ನ ಎಲ್ಲಿ ಬಲಿ ಕೊಡ್ಲಿ ಅಂತ ಹೇಳಿ ಮತ್ತ ಆ ರಾಯಣ್ಣ ಆ ತಾಯಿ ಉಡಿ ಒಳಗ ಆ ಖುಷಿನ ಎತ್ತಿ ಹಾಕದ. ಹೌದು ಹೌದು ಅದಕ್ಕೆ ಇಲ್ಲಿ ಪುಣ್ಯಾತ್ಮರೇ ಬರ್ರಿ.